2014ರಲ್ಲಿ ದಿಲ್ಲಿ ಗಿರಿಗಳಲ್ಲಿ ಕುತ್ಕೊಂಡಾಗ ಅವರ ದುರಂತ ಜಾಗಕ್ಕೆ ಕಬ್ಬಿಣದ ಸಲಾಕೆಗಳನ್ನು ದಾರಿಗೆ ಹೋಗಿ ಮುಳ್ಳಾಕೋದು ಅವರ ಬೈಕೊಳ್ತಾರೆ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಅವ್ರ ಮನೆಗೆ ಮುಳ್ಳಾಕ ಅವ್ರು ಹೋಗೋದಾರಿಗೆ ಅವರ ಇತರದ ಬೈಕೊಳ್ತಾರೆ. ಆ ಥರ ಈ ನರೇಂದ್ರ ಮೋದಿ ಸರ್ಕಾರ ಅದು ಕೊಟ್ಟರೂ ಪರವಾಗಿಲ್ಲ, ಬಾಬಾ ಸಾಹೇಬರ ಆಶಯಗಳನ್ನು ನಾವೆಲ್ಲರೂ ಕೂಡ ಉಳಿಸ್ಕೋಬೇಕಾಗಿದೆ ಸ್ನೇಹಿತರೆ. ಹಾಗಾಗಿ ಸಂವಿಧಾನವನ್ನು ಬದಲಿಸಲಿಕ್ಕೆ ಒಟ್ಟರ ಪ್ರಯತ್ನ ಮಾಡಿರ್ತಕ್ಕಂಥ ಮೋದಿ ಸರ್ಕಾರವನ್ನು ಬೇರೆ ಸಮೇತ ಕಿತ್ತೊಗೆಯುವಂಥ ಜವಾಬ್ದಾರಿ ನಮ್ಮ ಮೇಲೆ ಎಲ್ಲರ ಮೇಲೂ ಇದೆ ಅಂತೇಳಿ ಆದಿಕಲ್ಲಿ ಎಲ್ಲರೂ ಕೂಡ. ಈಗ ಕೋಮುವಾದಿ ಬಿಜೆಪಿ ಮತ್ತೆ ಜೆಡಿಎಸ್ 10 ವರ್ಷಗಳಿಂದ ಸರ್, ದೇಶಕ್ಕಾಗಿ ಮೋದಿ ಅಂತಂದರೆ ಮೋದಿ ದೇಶಕ್ಕೋಸ್ಕರ ಅನಿವಾರ್ಯ ಅಲ್ಲ ಸರ್. ಮೋದಿ ನಮ್ಮ ದೇಶಕ್ಕೆ ಅನಿವಾರ್ಯನೇ ಅಲ್ಲ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಮೋದಿಯ ಕಾನ್ಸೆಪ್ಟು ಯಾರಿಗಿಷ್ಟ ಆಗಿದೆ ಗೊತ್ತಿಲ್ಲ. ಯುವಜನರು ಪಾಪ ಒಂದು ಕಾಲದಲ್ಲಿ ನಮಗೇನು ಉದ್ಯೋಗ 2 ಕೋಟಿ ಉದ್ಯೋಗ ಕೊಡ್ತಾರೆ ಅಂತಿದ್ದಾಗೇನು ಮೋದಿ ಅಂತ ಇಡೀ ದೇಶವೆಲ್ಲ ಓಡೋದು. ಮೋದಿ ಕೈಲೇ 2 ಕೋಟಿ ಅಲ್ಲ 2 ಲಕ್ಷ ಸಹ ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಿಲ್ಲ. ತನ್ನ ಕಷ್ಟಪಟ್ಟು ಓದಿರ್ತಕ್ಕಂಥ ತಂದೆ ತಾಯಿ ಬೆಳೆಸಿರ್ತಕ್ಕಂಥ ಮಕ್ಕಳಿಗೆ MBBS ಇಂಜಿನಿಯರ್ ಮಾಡಿ ಹುಡುಗರನ್ನ ಪಕೋಡ ಮಾಡಿದಂಥ ಮೋದಿಯವರಿಗೆ ಈ ದೇಶ ನಡೆಸ್ತಕ್ಕಂಥ ನಾಲೆಡ್ಜು ಇಲ್ಲ ಅಂತ ನನ್ನ ಭಾವನೆ. ಹಾಗಾಗಿ ಮೋದಿಯ ಅನಿವಾರ್ಯತೆ ನಮ್ಮ ದೇಶಕ್ಕಿಲ್ಲ. ಇವತ್ತು 70 ಭಾಗ ಜನ ಇರ್ತಕ್ಕಂಥ ಒಂದು ಲೋಕಸಭೆಯಲ್ಲಿ ಅನುಮೋದನೆ ಮಾಡದೆ ಎಲ್ಲವನ್ನ ತಿರಸ್ಕರಿಸಿ ನೋಡಿ, ಒಂದು ಕಾನೂನು ಜಾರಿಯಾಗಬೇಕಾಗಿದ್ರೆ ಇವೊಂದು ಹಳ್ಳಿಯಿಂದ ಹಿಡಿದು ಅಧಿವೇಶನದವರೆಗೂ ನಾನು ಹೇಳ್ತೀನಿ, ಒಂದು ಸಾಮಾನ್ಯ ಕಾನೂನು ಜಾರಿಯಾಗಬೇಕಾದ್ರೆ ಆ ಸಾಮಾನ್ಯ 100 ಜನದಲ್ಲಿ 70 ಜನ ಒಪ್ಕೊಂಡಿರಬೇಕು. ಅದು ಕಾನೂನಿಯಾಗಿ ಪರಿವರ್ತನೆ ಮಾಡಬೇಕು. ಈ ದೇಶದ ಪ್ರಧಾನಿಗಳಿಗೆ ಆ ಸಂವಿಧಾನದ ಅರಿವು, ಫಸ್ಟು ಪ್ರಧಾನಿಯಾದಾಗ ಹೋಗಿ ನಮಸ್ಕಾರ ಮಾಡಿ ಪ್ರಧಾನಿಯವರು ಸಂವಿಧಾನಕ್ಕೆ ಓದಂಥವ್ರು ಆ ಸಂವಿಧಾನದ ಕಡೆ ಗಮನವನ್ನು ಕೊಟ್ಟಿಲ್ಲ. ಅವ್ರಿಗೆ ಭಗವದ್ಗೀತೆ ಅರಿವು ಇಲ್ಲ, ಈ ದೇಶದ ಸಂವಿಧಾನದ ಅರಿವು ಇಲ್ಲ. ಹಾಗಾಗಿ ಈ ದೇಶಕ್ಕೆ ಪ್ರಧಾನಿ ಅನಿವಾರ್ಯನೇ ಅಲ್ಲ.